ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಸರ್ಕಾರಿ ಯೋಜನೆಯ ಅಪ್ಡೇಟ್ಗಳಿಗೆ ಸ್ವಾಗತ. ಇಲ್ಲಿ ನೀವು ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರ, ಇದ್ಯಾವುದಿದು ಮಾತೃವಂದನಾ ಯೋಜನೆ, ಇಬ್ರು ಮಕ್ಕಳ ತಾಯಂದರಿಗೆ 11,000 ರೂಪಾಯಿ ಕೊಡ್ತಾರೆ ಅಂತಲ್ಲ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಇದಕ್ಕೆ ಲಾಸ್ಟ್ ಡೇಟ್ ಏನು, ಈ ರೀತಿ ಸಾಕಷ್ಟು ಜನ ಕೇಳ್ತಾ ಇರ, ಕಮೆಂಟ್ ಆಗ್ತಾ ಇರ. ಇದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿದ್ದೀನಿ, ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಕೇಳ್ತಾ ಇರೋದು ಇನ್ನೊಂದು ಪ್ರಶ್ನೆ ಏನಂದರೆ, ನಮ್ಮ ಹತ್ರನೂ ಕೂಡ ರೇಷನ್ ಕಾರ್ಡ್ ಇದೆ. ಇವಾಗ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಕೊಡ್ತಾರೆ ಅಂತಲ್ಲ ರೇಷನ್ ಕಾರ್ಡ್ ಇರೋರಿಗೆ, ಅದನ್ನು ನಾವು ಯಾವ ರೀತಿ ಪಡ್ಕೊಳ್ಳೋದು ಅಂತಲೂ ಕೂಡ ಕೇಳ್ತಾ ಇರ. ಇವೆರಡರ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕ್ಲಿಯರ್ ಆಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೂಡ ಒಂದೇ ಒಂದು ಲೈಕು, ಒಂದೇ ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ. ಏನಂದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಡಿ 2,000 ರೂಪಾಯಿನ ಪಡ್ಕೋತಾ ಇರೋ ಮಹಿಳೆಯರು, ಇಲ್ಲಿ ಏನು ಹೇಳ್ತಾ ಇರೋ ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇಬ್ಬರು ಮಕ್ಕಳ ತಾಯಂದಿರಿಗೆ 11,000 ರೂಪಾಯಿ ಸಿಗುತ್ತೆ ಅಂತ ಹೇಳ್ತಾರೆ. ನಿಜನಾ ಸುಳ್ಳ ಅಂತ ನೀವು ಕೇಳಿದ್ರೆ 100% ಈ ಒಂದು ಇನ್ಫಾರ್ಮೇಷನ್ ನಿಜ. ಆದರೆ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ವಿಡಿಯೋಗಳಲ್ಲಿ ಸ್ವಲ್ಪ ನಿಮಗೆ ಮಿಸ್ಗೈಡ್ನ ಮಾಡ್ತಾ ಇರ. ಹಾಗಿದ್ರೆ ನಮ್ಮ ಮನೇಲೂ ಕೂಡ ಇಬ್ಬರು ಮಕ್ಕಳಿದ್ರೆ, ಹಾಗಾದರೆ ನಮಗೂ ಕೂಡ 11,000 ಸಿಗುತ್ತೆ ಅಂತ ನೀವು ಕೇಳ್ಬೋದು. ಫಸ್ಟ್ ಈ ಹಣ ಯಾವ ರೀತಿ ಬರುತ್ತೆ ನಾನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಹಣ ನಿಮಗೆ ಯಾವ ರೀತಿ ಆಗ್ತಾರೆ ಅಂದರೆ, ಇಲ್ಲಿ ಮಾತೃವಂದನಾ ಯೋಜನೆ ಅಡಿ ಮೊದಲನೇ ಮಗುವಿಗೆ ಏನು ಮಾಡ್ತಾರೆ ಅಂದರೆ 2 ಕಂತುಗಳಲ್ಲಿ 5,000 ರೂಪಾಯಿನ ಹಾಕ್ಕೊಡ್ತಾರೆ. ಮತ್ತು ಎರಡನೇ ಹೆಣ್ಣು ಮಗುವಿಗೆ ಏನು ಮಾಡ್ತಾರೆ ಅಂದರೆ ಒಂದೇ ಕಂತಿನಲ್ಲಿ 6,000 ರೂಪಾಯಿನ ಹಾಕ್ತಾರೆ. ಹಾಗಾದರೆ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಆಗಿರ್ತೀರಾ, ಅಥವಾ ಯಾರ್ಯಾರು ಅರ್ಜಿನ ಸಲ್ಲಿಸ್ಬೋದು, ನಿಮ್ಮ ಮನೇಲೂ ಏನಾದರೂ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಅಥವಾ ಕಾಲೇಜ್ಗೆ ಹೋಗ್ತಾ ಇದ್ದಾರೆ, ಅವರು ಕೂಡ ಎಲಿಜಿಬಲ್ ಆಗಿರ್ತಾರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋಕ್ಕೆ. ಇದ್ರ ಬಗ್ಗೆ ಇವಾಗ ನಿಮಗೆ ತಿಳಿಸ್ಕೊಡೋದಾದ್ರೆ, ಇಲ್ಲಿ ನೋಡಿ, ಮಾತೃವಂದನಾ ಯೋಜನೆ ಅಡಿ ಮೊದಲನೇ ಮಗುವಿಗೆ 2 ಕಂತುಗಳಲ್ಲಿ 5,000 ಹಾಗೂ ಎರಡನೇ ಹೆಣ್ಣು ಮಗುವಿಗೆ ಒಂದೇ ಕಂತಿನಲ್ಲಿ 6,000 ಹಣವನ್ನು ಪಡೆಯಬಹುದಾಗಿರುತ್ತೆ. ಈ ಸೌಲಭ್ಯ ಪಡೆಯಲು ಸರ್ಕಾರಿ ನೌಕರರಲ್ಲದ ಮಹಿಳೆಯರು ಅರ್ಹರಾಗಿರುತ್ತಾರೆ. ಅಂಗನವಾಡಿ ಕಾರ್ಯಕರ್ತರಿಗೆ ಅರ್ಜಿಯನ್ನು ಸಲ್ಲಿಸಿದಲ್ಲಿ ಫೋನ್ ಮುಖಾಂತರ ಸ್ಥಳದಲ್ಲಿ ಅರ್ಜಿ ನೋಂದಣಿ ಮಾಡಲಾಗುತ್ತದೆ. ಈ ದಿಸೆಯಲ್ಲಿ ನಿಗದಿತ ನಮೂನೆಯಲ್ಲಿ ಭರ್ತಿ ಮಾಡಿ ಅರ್ಜಿ, ತಾಯಿ ಕಾರ್ಡ್ ಮತ್ತು ಮಗುವಿನ ಲಸಿಕೆ ಮಾಹಿತಿ ಪ್ರತಿ, ಫಲಾನುಭವಿಗಳ ಆಧಾರ್ ಕಾರ್ಡ್ ಪ್ರತಿ, ಫಲಾನುಭವಿಯ ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೋಂದಣಿ ಆಗಿರಬೇಕು. ಪಡಿತರ ಚೀಟಿ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ನರೇಗಾ ಕಾರ್ಡ್, ಈ ಶ್ರಮ ಕಾರ್ಡ್, ಆಯುಷ್ಮಾನ್ ಕಾರ್ಡ್ ಯಾವುದಾದರೂ ಒಂದು ಪ್ರತಿಯನ್ನು ನೀಡಬೇಕಾಗುತ್ತದೆ. ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ಮೊದಲ ಬಾರಿಗೆ ಗರ್ಭ ಧರಿಸುವ ಮತ್ತು ಹಾಲುಣಿಸುವ ಮಹಿಳೆಯರಿಗೆ ಆರ್ಥಿಕ ನೆರವು ನೀಡಲಾಗುತ್ತದೆ. ಈ ಯೋಜನೆಯು ಪ್ರಧಾನಮಂತ್ರಿ ಗರ್ಭಾವಸ್ಥೆಯ ಸಹಾಯ ಯೋಜನೆ ಎಂದು ಕರೆಯಲಾಗುತ್ತದೆ. ಇವಾಗ ನಿಮ್ಗೆಲ್ಲರಿಗೂ ಕೂಡ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಏನಂದರೆ ಈ ಒಂದು ಯೋಜನೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ, ನಿಮ್ಮ ಮನೇಲಿ ಏನಾದರೂ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋ ಅಥವಾ ಕಾಲೇಜ್ಗೆ ಹೋಗ್ತಾ ಇರೋದ್ರೆ ನೀವು ಎಲಿಜಿಬಲ್ ಆಗಿರೋದಿಲ್ಲ. ಯಾವ ಮಹಿಳೆಯರು ಗರ್ಭಿಣಿಯರಾಗಿರ್ತಾರೆ ಅವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬೋದಾಗಿರುತ್ತೆ. ಕೇಂದ್ರ ಸರ್ಕಾರದಿಂದ ಅವರಿಗೆ ಧನ ಸಹಾಯ ಪಡ್ಕೋಬೋದಾಗಿರುತ್ತೆ. ಈ ಒಂದು ವಿಡಿಯೋ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರು ಶೇರ್ ಮಾಡಿ. ಅವರು ಕೇಂದ್ರ ಸರ್ಕಾರದಿಂದ ಏನು ಬರ್ತಿದೆಯಲ್ಲ ಈ ಒಂದು ಯೋಜನೆಯ ಒಂದು ಲಾಭನ ಪಡ್ಕೊಳ್ಳೋಕ್ಕೆ ಅಂಗನವಾಡಿ ಕಾರ್ಯಕರ್ತರು ಏನಿರ್ತಾರಲ್ಲ ಅಲ್ಲಿ ಅವ್ರನ್ನ ಸಂಪರ್ಕಿಸಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮಗೆ ಯಾವುದೇ ಥರದ ಗೌರ್ಮೆಂಟ್ ಕೆಲಸ ಇರಬಾರ್ದು ಮತ್ತು ನಿಮ್ಮದು ಯಾವುದೇ ಥರದ APL ರೇಷನ್ ಕಾರ್ಡ್ ಆಗಿರಬಾರ್ದು. ಸಿಂಪಲ್ ಕಂಡೀಷನ್ಸ್ ಇದೆ ಅಷ್ಟೇ. ಮತ್ತು ಇವಾಗ ನಾವು ರೇಷನ್ ಕಾರ್ಡ್ ಬಗ್ಗೆ ಬರೋಣ. ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು ಕೂಡ 1,000 ಸಿಗುತ್ತೆ. ಈ ಒಂದು ವಿಷಯ ನಿಜನಾ ಸುಳ್ಳ ಅನ್ನೋದೇ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರುತ್ತೆ. ಯಾಕಂದರೆ ಈ ಒಂದು ನ್ಯೂಸ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದ್ರ ಬಗ್ಗೆ ನಾವು ಕ್ರಾಸ್ ಚೆಕ್ ಮಾಡಿದಾಗ ಯಾವುದೇ ನ್ಯೂಸ್ ಚಾನಲ್ಸಲ್ಲಿ ಆಗಿರಲಿ ಈ ಒಂದು ಮಾಹಿತಿನ ಶೇರ್ ಮಾಡಿಲ್ಲ, ಮತ್ತು ಕೇಂದ್ರ ಸರ್ಕಾರದ ವೆಬ್ಸೈಟ್ಗಳಲ್ಲಾಗಿರಲಿ ಇದ್ರ ಬಗ್ಗೆ ನೋಟಿಫಿಕೇಷನ್ನ ರಿಲೀಸ್ ಮಾಡಿಲ್ಲ. ಅದರಿಂದ ಈ ಒಂದು ಇನ್ಫಾರ್ಮೇಷನ್ ನಿಜ ಅಂತ ನೀವು ನಂಬೋ ಅಗತ್ಯ ಇರಲ್ಲ. ಇಲ್ಲಿ ಬೇರೆಯವ್ರು ನಿಮಗೆ ನ್ಯೂಸ್ಗೋಸ್ಕರ ಅವರು ವೀಡಿಯೋಗಳನ್ನ ಮಾಡಿ ಹಾಕಿರ್ತಾರೆ ಅಷ್ಟೇ. ಇದು ಫಾಲ್ಸ್ ನ್ಯೂಸ್ ಆಗಿರುತ್ತೆ. ರೇಷನ್ ಕಾರ್ಡ್ ಇದ್ದವರಿಗೆ ಯಾವುದೇ ಥರದ 1,000 ಪ್ರತಿ ತಿಂಗಳು ಕೂಡ ಬರ್ತಾ ಇಲ್ಲ, ಇದು ಕನ್ಫರ್ಮ್ ಆಗಿರುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಈ ಒಂದು ವಿಡಿಯೋನ ಒಂದು 4 ಜನಕ್ಕೆ ಶೇರ್ ಮಾಡಿ. ಧನ್ಯವಾದಗಳು.